ಓಹ್! ಬಂದ್ರಾ? ಬನ್ನಿ ಬನ್ನಿ. ರಿವ್ಯೂ ನೋಡೋಕೇನೆ ಬಂದ್ರಿ. ಬಟ್ ನಿಜವಾಗ್ಲೂ ಯಾರೆಲ್ಲ ಬುದ್ಧಿವಂತರಿದ್ದೀರಾ, ದಯವಿಟ್ಟು ನೀವು ದಡ್ಡರಾಗಿದ್ರೆ ಮಾತ್ರ ಈ ಸಿನಿಮಾ ನೋಡೋಕ್ ಹೋಗಿ. ಇದು ನಾನ್ ಹೇಳ್ತಾ ಇರೋದಲ್ಲ, ಅವರೇ ಹೇಳ್ತಾ ಇರುವಂತದ್ದು. ಇನ್ನು ಸಿನಿಮಾ ನೋಡಿದ ನನಗೆ ಸಿನಿಮಾ ಹೇಗನ್ನಿಸ್ತು, ಪಾಸಿಟಿವ್ಸ್ ಏನು, ನೆಗೆಟಿವ್ಸ್ ಏನು, ಕಾನ್ಸೆಪ್ಟ್ ಏನು, ಯಾವುದೂ ಕೂಡ ಹೇಳಲ್ಲ. ಸಿನಿಮಾ ಅರ್ಥ ಆಯ್ತಾ ಇಲ್ವಾ, ನನಗೆ ಅರ್ಥ ಆಗಿದ್ದನ್ನಷ್ಟೇ ಹೇಳ್ತೀನಿ. ಸೊ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಉಪ್ಪಿ ಅವರ ಪರ್ಫೆಕ್ಟ್ ಮಾರ್ಕ್ ಇರೋ ಸಿನಿಮಾ ಇದು. ಯು.ಐ ಅನ್ನೋ ಕಾಲ್ಪನಿಕ ಪ್ರಪಂಚದಲ್ಲಿ ಈಗ ಇರೋ ರಿಯಾಲಿಟಿನ ಮೆಟ್ಟಲ್ ಹೊಡೆದಂಗೆ ತುಂಬಾ ಮೆಟಫರ್ಸ್ಗಳನ್ನು ಯೂಸ್ ಮಾಡಿಕೊಂಡು ಹೇಳಿದ್ದಾರೆ. ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅನ್ನೋದು ಗೊತ್ತು, ಬಟ್ ಅರ್ಥ ಆದರೂ ಕೂಡ ನೀವು ದಡ್ರು ಅಂತಾನೆ ಹೇಳ್ಬೋದು. ಕೆಲವು ಕಡೆ ಬರುವಂತಹ ಫಿಲಾಸಫಿ ಡೈಲಾಗ್ಸ್ ರಿಯಾಲಿಟಿನ ಎಷ್ಟು ಎತ್ತಿ ಹಿಡಿತಾ ಇದ್ವೋ ಅಷ್ಟೇ ಮಜಾ ಕೂಡ ಕೊಡ್ತಾ ಇದ್ವು. ಆ್ಯಂಡ್ ಅವುಗಳನ್ನು ಆಡಿಯನ್ಸ್ಗಳು ಅವ್ರ ದಡ್ರು ಆಗಿರುವಂತಹ ನಾವು ಕೂಡ ಎಂಜಾಯ್ ಮಾಡ್ತಾ ಇದ್ವಿ. ಬೆಳಕಲ್ಲಿ ಬದುಕ್ತಾ ಇರೋ ನಮ್ಮ ಮೈಂಡಲ್ಲಿರೋ ಕತ್ತಲೆಯ ಅಂಧಕಾರದ ಬಗ್ಗೆ, ನಮ್ಮ ಕೈಯಲ್ಲಿರೋ ಅಧಿಕಾರನ ಇನ್ನೊಬ್ಬರ ಕೈಯಲ್ಲಿ ಕೊಟ್ಟರೆ 2040ರಲ್ಲಿ ಏನಾಗುತ್ತೆ ಅನ್ನೋದರ ಪರಿಣಾಮದ ಬಗ್ಗೆ, ಪ್ರಕೃತಿನ ನಾಶ ಮಾಡಿದರೆ ಏನಾಗುತ್ತೆ, ಸತ್ಯ ಸುಳ್ಳಾದಾಗ, ಧರ್ಮ ಜಾತಿ ಅನ್ನೋದು ಮೆರೆಯೋದಕ್ಕೆ ಶುರು ಮಾಡಿದರೆ ಏನೆಲ್ಲ ಆಗುತ್ತೆ ಅನ್ನೋದನ್ನು ಆ ನಾನ್ ಲೀನಿಯರ್ ಸ್ಕ್ರೀನ್ ಪ್ಲೇನಲ್ಲಿ ತುಂಬ ಚೆನ್ನಾಗಿ ಉಪ್ಪಿಯವರು ಪ್ರೆಸೆಂಟ್ ಮಾಡಿದ್ದಾರೆ. ಆಬ್ವಿಯಸ್ಲಿ ಇದು ಉಪ್ಪಿಯವರ ಸ್ಟೈಲ್ ಅವ್ರ ಸ್ಟ್ರೆಂತ್ ಅಂತ ಕೂಡ ಹೇಳ್ಬೋದು. ಬಟ್ ಕಮರ್ಷಿಯಲ್ ಆಗಿ ಯಾವುದೇ ಎಕ್ಸ್ಪೆಕ್ಟೇಷನ್ಸನ್ನು ಕೂಡ ಇಟ್ಕೊಳ್ಬೇಡಿ ಅಷ್ಟೇ. ಬ್ಯಾಕ್ಗ್ರೌಂಡ್ ಸ್ಕೋರ್ಗೆ ಅಜನೀಶ್ ಅವರು ವರ್ಕ್ ಮಾಡಿರೋದು ಕಾಣಿಸುತ್ತೆ. ಸ್ಪೆಷಲಿ ಸೆಕೆಂಡ್ ಹಾಫಲ್ಲಿ ಅದು ತುಂಬಾ ಚೆನ್ನಾಗಿ ವರ್ಕ್ ಕೂಡ ಆಗಿದೆ. ಉಪೇಂದ್ರ ಅವರು ಆ್ಯಸ್ ಎ ಡೈರೆಕ್ಟರ್ ಆಗಿ ಆ್ಯಂಡ್ ಆ್ಯಸ್ ಎ ಆ್ಯಕ್ಟರ್ ಆಗಿ ತಮ್ಮದೇ ಸ್ಟ್ಯಾಂಡನ್ನು ತಗೊಂಡಿದ್ದಾರೆ. ಇರೋ ವಿಷಯವನ್ನು ತಮ್ಮದೇ ಸ್ಟೈಲಲ್ಲಿ ಸಿಂಪಲ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಈವನ್ ಪರ್ಫಾರ್ಮೆನ್ಸ್ ವೈಸ್ ಕೂಡ ಈ ಹಿಂದೆ ಮಜಾ ಕೊಟ್ಟಂತಹ ಸಾಂಗ್ಸ್, ಚೀಪ್ ಸಾಂಗ್ ಆಗಿರಬಹುದು ಅಥವಾ ಟ್ರೋಲ್ ಸಾಂಗ್ ಆಗಿರಬಹುದು, ಎರಡು ಸಾಂಗ್ಗಳ ಪ್ಲೇಸ್ಮೆಂಟ್ ಎಷ್ಟು ಚೆನ್ನಾಗಿತ್ತೋ ಅವು ಥಿಯೇಟ್ರಲ್ಲಿ ಮಜಾ ಕೂಡ ಅಷ್ಟೇ ಚೆನ್ನಾಗಿ ಕೊಟ್ವು. ನಮಗೆ ಗೊತ್ತಿರೋ ಹಾಗೆ ಇದು ನಮ್ಮನ್ನು ನಾವೇ ನೋಡ್ಕೊಳ್ಳುವಂಥ ಸಿನಿಮಾ. ಆ್ಯಂಡ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಯಾವುದೇ ಕ್ಯಾರೆಕ್ಟರ್ಸ್ಗೆ ಜಾಗ ಇಲ್ಲ. ಬಟ್ ಕೆಲವು ಕ್ಯಾರೆಕ್ಟರ್ಸ್ಗಳು ಯಾಕೆ ಅನ್ನೋ ಹಾಗಿದ್ವು, ಅವು ನನಗೆ ಅರ್ಥ ಆಗಿಲ್ವೋ ಗೊತ್ತಿಲ್ಲ. ಬಟ್ ಹೀರೋಯಿನ್ ಕ್ಯಾರೆಕ್ಟರ್ ತುಂಬಾ ಇರಿಟೇಟ್ ಮಾಡ್ತು. ಅದಕ್ಕೆ ಪರ್ಪಸ್ ಇರಲಿಲ್ವೋ ಅಥವಾ ಅದೇ ಆ ಕ್ಯಾರೆಕ್ಟರ್ನ ಪರ್ಪಸ್ ಆಗಿತ್ತೋ ಗೊತ್ತಿಲ್ಲ. ಬಟ್ ಆ ಕ್ಯಾರೆಕ್ಟರ್ ಶುರು ಆಗೋದಕ್ಕೆ ಅಥವಾ ಎಂಡ್ ಆಗೋದಕ್ಕೆ ಒಂದು ಕ್ಲೋಜರ್ ಅನ್ನೋದು ಇರಲಿಲ್ಲ. ಇನ್ನು ಸಿನಿಮಾ ಉಪ್ಪಿಯವರ ಸ್ಟೈಲಲ್ಲೇ ಶುರುವಾಗುತ್ತೆ ಆ್ಯಂಡ್ ಅವರ ಸ್ಟೈಲಲ್ಲೇ ಎಂಡ್ ಏನೋ ಆಯಿತು. ಬಟ್ ಸ್ಟಾರ್ಟ್ ಆಗಿದ್ದು ಕೂಡ ಗೊತ್ತಾಗಲಿಲ್ಲ. ಇವನ್ ಎಷ್ಟು ಬೇಗ ಎಂಡ್ ಆಯಿತು, ಎಂಡ್ಲೆಸ್ ಆಯಿತು ಅನ್ನೋದು ಕೂಡ ಗೊತ್ತಾಗಲಿಲ್ಲ. VFX ಕಡೆ ಸ್ವಲ್ಪ ಗಮನ ಕೊಡಬೇಕಿತ್ತು. ಅವು ತುಂಬಾ ಆಡ್ ಆಗಿ ಕಾಣಿಸ್ತಾ ಇದ್ವು. ಇಲ್ಲಿ ಕ್ರಿಯೇಟ್ ಮಾಡಿರೋ ಪ್ರಪಂಚ ಆ್ಯಂಡ್ ಅಲ್ಲಿರುವಂಥ ಸಿಚುವೇಶನ್ಸ್ಗೆ ಅಷ್ಟೊಂದು ಸೂಟ್ ಆಗ್ತಿರ್ಲಿಲ್ಲ VFX. ಇನ್ನು ಕೆಲವು ಸೀನ್ಗಳನ್ನು ಪ್ರೆಸೆಂಟ್ ಮಾಡಿರೋದು ತುಂಬಾ ಡಿಸ್ಟರ್ಬ್ ಆರ್ ಲ್ಯಾಗ್ ಮಾಡ್ತಾ ಇತ್ತು. ಸೊ ಇಲ್ಲಿ ಹೊಸದು ಅನ್ನೋಕೆ ಏನೂ ಕೂಡ ಇರಲಿಲ್ಲ. ಬಟ್ ಹೇಳಿರೋ ರೀತಿ ಹೊಸದಾಗಿತ್ತು ಅಷ್ಟೇ. ಸೊ ಫ್ಯಾಮಿಲಿ ಸಮೇತ ಹೋಗಿ ನೋಡಿ ಅಂತ ನಾನೇನು ಹೇಳಲ್ಲ, ಈವನ್ ಒಂದೇ ಸಾರಿ ನೋಡಿ ಅಂತ ಕೂಡ ಹೇಳಲ್ಲ. ಯಾಕೆಂದರೆ ಸಿನಿಮಾ ಕೂಡ ಎಂಡ್ಲೆಸ್ ಆ್ಯಂಡ್ ರಿವ್ಯೂ ಕೂಡ ಎಂಡ್ಲೆಸ್. ಸೊ ನೀವು ಆಲ್ರೆಡಿ ಸಿನಿಮಾನ ನೋಡಿದರೆ ನಿಮ್ಮ ಒಪಿನಿಯನ್ ಏನೇ ಇದ್ದರೂ ಕೆಳಗೆ ಬರೆದು ತಿಳಿಸಿ. ಬಾಕಿ ವಿಡಿಯೋದಲ್ಲಿ ಏನಾದರೂ ಇಷ್ಟ ಆಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆಯಲ್ಲಿ ಸಿಗ್ತಾ ಇರೋಣ.